ನೀ ಕೊಡದಿದ್ದರೆ ನಾನು ಕೊಡುತ್ತೇನೆ ಎಂಬ ಅದ್ಭುತವಾದ ಭಾವವಾದು. ನೀನು ಇರದಿದ್ದರೂ ನಿನ್ನ ನೆನಪಲ್ಲಿ ಬದುಕುವೆ ಎಂಬ ಆತ್ಮವಿಶ್ವಾಸವದು. ನೀನು ಬಿಟ್ಟು ಹೋದರೂ ತಿರುಗಿ ಬರುವೆನೆಂಬ ನಂಬಿಕೆಯದು. ದೇಹಗಳು ಹರಿದರೂ ಭಾವ ಮತ್ತು ಭಾವನೆಗಳನ್ನು ಬದುಕಿಸುವ ನಂಬಿಕೆಯದು ಈ ಪ್ರೀತಿ. ಸತ್ಯ ಇದು ಪ್ರೀತಿ, ಇಡೀ ಈ ಪ್ರೀತಿಯ ಕಾಲದ ಸತ್ಯವದು. ನಗಿಸುವುದು ಪ್ರೀತಿಯೇ, ಅಳಿಸುವುದು ಪ್ರೀತಿಯೇ, ಮೌನವಾಗಿ ಬಿಡುವುದು ಪ್ರೀತಿಯೇ, ಮಾತನಾಡುವುದು ಪ್ರೀತಿಯೇ, ಅಲದಾಡಿಸುವುದು ಪ್ರೀತಿಯೇ, ಬೆಳೆಗಾಣುವುದು ಪ್ರೀತಿಯೇ. ಈ ಎಲ್ಲ ಸೂಚನೆಗಳು ಈ ಪ್ರೀತಿಯ ಆಟಗಳು. ಈ ಪ್ರೀತಿಯನ್ನು ಎಂತಹ ಸಂದರ್ಭ ಬಂದರೂ ಸ್ವಾರ್ಥಕ್ಕೆ ಬದುಕದೆ ಪ್ರೀತಿಯನ್ನಾಗಿಯೇ ಬೆಳೆಸಿಕೊಳ್ಳುವ ಕಲೆ ಕೆಲವು ತಪಸ್ವಿಗಳಿಗೆ ಮಾತ್ರ ಒದಗಿರುತ್ತದೆ. ಅಂತಹ ತಪಸ್ವಿಗಳಲ್ಲೇ ಈ ಬರಹಗಾರ ಒಬ್ಬ. ನೀವು ಪ್ರೀತಿಸುವುದೇ ನಿಜವಾದರೆ ಏನೇ ಕಷ್ಟ ಬಂದರೂ ಬಿಟ್ಟು ಬರಲಾರಿ ಎಂಬ ಧೈರ್ಯ ಇದ್ದರೆ ಮಾತ್ರ ಪ್ರೀತಿ ಮಾಡಿ. ಪ್ರೀತಿಸಿ ಯಾರನ್ನು ಕೈಬಿಡಬೇಡಿ. ಪ್ರೀತಿಸುವವರಿಗೆ ಮೋಸ ಮಾಡಿದರೆ ಖಂಡಿತ ಆ ದೇವಲೋಕದಲ್ಲಿ ಸ್ವರ್ಗದ ದಾರಿಯನ್ನು ತೋರಿಸದೆ ನರಕದ ದಾರಿಯನ್ನು ತೋರಿಸುತ್ತಾನೆ. ಒಂದು ಹುಡುಗ ಅಥವಾ ಹುಡುಗಿಯನ್ನು ನೋಡಿದ ತಕ್ಷಣ ಆಗುವುದು ಪ್ರೀತಿಯಲ್ಲ, ಅದು ಕೇವಲ ಆಕರ್ಷಣೆ ಅಷ್ಟೇ. ಪ್ರೀತಿ ಎಂದರೆ ಜೀವನ ಕಣ್ಣುಗಳಿಗೆ ಮನಸಬೇಕು, ನಮ್ಮ ಈ ಕಿವಿಗಳಿಗೆ ಹರಿಸಬೇಕು, ಅವರ ಹೆಸರನ್ನೇ ಕೂಗಬೇಕು ಎಂದು. ನಮ್ಮ ಈ ಕಿವಿಗಳಿಗೆ ಹರಿಸಬೇಕು, ಅವರ ಮಾತನ್ನೇ ಕೇಳಬೇಕು ಎಂದು. ನಮ್ಮ ಈ ಕೈಗಳಿಗೆ ಹರಿಸಬೇಕು, ಅವರ ಕೈಯನ್ನೇ ಹಿಡಿಯಬೇಕು ಎಂದು. ನಾವು ನಡೆಯುವ ಪ್ರತಿ ಹೆಜ್ಜೆಗೂ ಹರಿಸಬೇಕು, ಅವರ ಜೊತೆಗೆ ಹೆಜ್ಜೆ ಹಾಕಿ ನಡೆಯಬೇಕು ಎಂದು. ಈ ನಮ್ಮ ಮನಸ್ಸಿಗೆ ಹರಿಸಬೇಕು, ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಎಂದು. ಸೌಂದರ್ಯದ ನೋಟದಿಂದ ಆಗುವುದು ಪ್ರೀತಿಯಲ್ಲ, ಪರಸ್ಪರ ಎರಡು ಮನಸ್ಸುಗಳ ಮಧ್ಯೆ ಹಾಕುವುದು ನಿಜವಾದದ್ದು. ಅಂತ ಪ್ರೀತಿ ನಿಮಗೆ ಸಿಕ್ಕರೆ ಯಾರು ದಯವಿಟ್ಟು ನನ್ನ ಕವನಗಳಿಗೆಂದರೆ ಏನು ಗಾಢವಾಗಿ ಯೋಚನೆ ಮಾಡುತ್ತಿದೆಯಾ? ಏನು ಸಮಾಚಾರ ಗೊತ್ತಾಗಲ್ಲ. ಪ್ರೀತಿ ಮಾಡುತ್ತೇನೇನೋ ಹೌದು ನೋಡು ಲತಾ, ಅದಕ್ಕೆ ಹೇಳು, ನಾನು ಏಕೆ ಪ್ರೀತಿ ಮಾಡುತ್ತೇನೇನೋ. ಪ್ರೀತಿ ಮಾಡ್ತೀನಿ. ನೀನಂದ್ರೆ ನನಗಿಷ್ಟ, ನೀನ್ ಕಣ್ಣಂದ್ರೆ ನನಗಿಷ್ಟ, ನೀನ್ ನಡೆಯೋ ಸ್ಟೈಲ್ ಅಂದ್ರೆ ನನಗಿಷ್ಟ, ನಿನ್ನ ವಾಸನೆ ತುಂಬಾ ಇಷ್ಟ. ನೋಡು, ಇನ್ನೊಬ್ಬರಿಗೆ ಬಾರ್ನು ಕೊಡ್ಬೇಕಾದ್ರೆ ಹಾಗಾದರೆ ನಾನು ನಿನ್ನ ಪ್ರೀತಿ ಮಾಡಿದಲ್ಲ. ಚಿಕ್ಕ ವಿಷಯಕ್ಕೆ ಯಾಕೆ ಹೇಳುತ್ತಿದ್ದೀಯಾ? ನಾನೇನು ತಮಾಷೆಗೆ ಮಾತನಾಡಿದ್ದೆ, ಹಳಬೇಡಲೇ ಹುಚ್ಚಿ. ನನಗೆ ತುಂಬಾ ಇಷ್ಟ. ಲತಾ, ಅಮ್ಮ ಎಲ್ಲ ತಾಯಂದ್ರು ತಾಯಿಯಾಗಲು ಸಾಧ್ಯವಿಲ್ಲ ಕಣೆ. ನನ್ನ ನೋಡುವ ನನ್ನ ಪ್ರತಿಯೊಂದು ಬಂಡೆನಲ್ಲಿ ಆಗಲು ಸಾಧ್ಯವಿಲ್ಲ ಕಣೆ. ಜನ್ಮ ಕೊಟ್ಟವಳೆ ತಾಯಿ, ಮುಟ್ಟುಗಳು ನೀನು ತೋರಿದ್ದಾನೆ. ಅದೇ ಮನಸಲು ನೀನೆ ನನ್ನಾಣೆ, ನಿನ್ನಾಣೆ ನನ್ನಾಣೆ.